ದೃಷ್ಟಿ ಬೊಟ್ಟು ಯಜಮಾಂತಿ ನಿಂತ್ಕೋ. ಪಾಪದ ಹುಡುಗಿ ಅಂತ ಸುಮ್ಮನೆ ಇದ್ರೆ ನನ್ನೇ ಆಡ್ಕೋತೀಯ. ಒಂಟಿಯಾಗಿ ನಡೆಯಕ್ಕೆಲ್ಲ ತಾಳಿ ಕಟ್ಟಿದ್ದು, ಜಂಟಿಯಾಗಿ ನಡೆಯಕ್ಕೆ. ನಾನ್ ಯಾಕೆ ನಿಮ್ ಜೊತೆ ಜಂಟಿಯಾಗಿ ನಡಿಬೇಕು? ಯಾಕಂದ್ರೆ ನಾನ್ ನಿನ್ನ ಹಾ, ಮುಂದೆ ಅದೇ ಮುಂದೆ. ಹಾ, ನೀನ್ ಮುಂದೆ ನಾನ್ ನಿನ್ ಹಿಂದೆ, ಅದನ್ನ ಹೇಳಕ್ ಬಂದೆ. ಏಯ್, ಯಾಕೆ ನಗ್ತಿರೋದು? ನೀವ್ ನನ್ನನ್ನ ಅದೆಷ್ಟು ಇಷ್ಟಪಡ್ತೀರ ರೀ. ಯಜಮಾಂತಿ, ನೀನ್ ಹಂಗೆಲ್ಲ ನೋಡ್ಬೇಡ, ಒಂಥರ ಆಗತ್ತೆ. ನನಗೂ ನೀವಂದ್ರೆ ತುಂಬಾ ಇಷ್ಟ ರೀ. ನೀವು ನನಗೋಸ್ಕರ ಇಷ್ಟೆಲ್ಲ ಕಾಳಜಿ ಮಾಡ್ತಿರೋದು ನೋಡ್ತಿದ್ರೆ ಈಗಲೇ ತಪ್ಕೊಬಿಡ್ಲ ಅಂತ ಅನಿಸ್ತಿದೆ. ಆದರೆ ನನ್ನ ನಿಮ್ಮ ಮಧ್ಯೆ ಒಂದು ತಡೆಗೋಡೆ ಇದೆ. ಅದೇ ಈ ಬಣ್ಣ ಕರಗಿದ್ರೆ ಎಲ್ಲಿ ನಿಮ್ಮನ್ನ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯ. ಹಾಗಂತ ಮುಚ್ಚಿಟ್ರೆ ಸುಳ್ಳಿನ ಮೇಲೆ ನಿಂತಿರೋ ಪ್ರೀತಿ ಅಂತ ಎಲ್ಲಿ ನನ್ನ ತಿರಸ್ಕಾರ ಮಾಡ್ತೀರಾ ಅನ್ನೋ ಆತಂಕ ರೀ. ಇಲ್ಲ, ಪ್ರೀತಿಸೋರ್ ಮುಂದೆ ಸತ್ಯನ ಮುಚ್ಚಿಡೋದು ಸಾವಿನ ಸಮನಾದ ಹಿಂಸೆ. ನನಗ ಆ ಹಿಂಸೆ ಬೇಡ. ಇವತ್ತೇನಾದ್ರೂ ಆಗ್ಲಿ, ನಮ್ಮ ಮಧ್ಯೆ ಇರೋ ಆ ಬಣ್ಣದ ಗೋಡೆನ ಬೀಳ್ಸಿ ನಿರಾಳ ಆಗ್ಬಿಡ್ತೀನಿ. ಆಗ್ಲೇ ನನಗೂ ಮನಸ್ಪೂರ್ವಕವಾಗಿ ನಿಮ್ಗೆ ಹತ್ರ ಆಗಕ್ಕಾಗೋದು. ಹೇಳ್ಬಿಡ್ತೀನಿ, ಈಗಲೇ ಹೇಳ್ಬಿಡ್ತೀನಿ. ಬೇಡ, ಒಂದು ಮಾತು ಕೂಡ ಆಡಬೇಡ. ಇಷ್ಟೊತ್ತು ಮನ್ಸಲ್ಲಿರೋ ವಿಷಯನ ಹೇಗೆ ಹೇಳೋದು ಅಂತ ಮನ್ಸಲ್ಲೇ ಪ್ರಾಕ್ಟೀಸ್ ಮಾಡಿದ್ದೀನಿ. ಈಗ ನೀನ್ ಬಾಯ್ ಬಿಟ್ರೆ ಕಷ್ಟ ಆಗತ್ತೆ. ರೀ, ನೀವು ಮನ್ಸಲ್ಲಿರೋದನ್ನ ಹೇಳಲ್ಲ ಅಂತ ಆಡ್ಕೋತಿದ್ದಲ್ಲ, ಧೈರ್ಯ ಬಂದಿದೆ, ಹೇಳ್ಬಿಡ್ತೀನಿ. ನನ್ನ ಮನ್ಸಲ್ಲಿರೋದು ನೀನೇ ದೃಷ್ಟಿ. ಒಂದು ಕ್ಷಣ ನೀನು ಕಾಣದೆ ಹೋದ್ರು ನನ್ನ ಉಸಿರು ನಿಂತೋದಾಗತ್ತೆ. ನೀ ನನ್ನ ಕಣ್ಮುಂದೆ ಇದ್ರೆ ಸ್ವರ್ಗನೇ ನನ್ನ ಜೊತೆಗಿರೋ ಥರ ಅನ್ಸತ್ತೆ. ನೀ ನನ್ನ ಜೀವ ದೃಷ್ಟಿ. ಬೇಡ, ಏನು ಹೇಳಬೇಡ. ಮುಂದೆ ಏನು ಅಂತ ಕೇಳ್ತಿದ್ದಲ್ಲ, ಮುಂದೆ ನಾನು ನೀನು ಒಂದೇ.
ರೀ ರೀ ಬರ್ತೀನಿ ಸೀಮಕ್ಕ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕಂದ. ನಿನ್ ಬಗ್ಗೆ ಅದು ಇದು ಎಲ್ಲ ಕೇಳಿ ನೀ ಎಲ್ಲರಿಗೂ ಕೆಡಕನ್ನೇ ಮಾಡ್ತೀಯ ಅಂತ ಅನ್ಕೊಂಡ್ಬಿಟ್ಟೆ. ಆದ್ರೆ ನಿನ್ ಜೀವನದಲ್ಲಿ ನೀ ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ ಅನ್ನೋದನ್ನ ನಾ ಮರ್ತೇ ಬಿಟ್ಟೆ ಕಣೆ. ನಮ್ಮನ್ ಸಾಕ್ಬೇಕು, ಚೆನ್ನಾಗಿ ನೋಡ್ಕೋಬೇಕು, ಬಡತನದಿಂದ ಮೇಲ್ ತರಬೇಕು ಅಂತ ನೀನ್ ಎಂತ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟೆ ಕಂದ. ದಯವಿಟ್ಟು ನನ್ ಕ್ಷಮಿಸ್ಬಿಡೆ. ಅಯ್ಯೋ ಅಮ್ಮ, ನಡೆದಿರೋದೆಲ್ಲ ಒಂದ್ ಕೆಟ್ಟು ಕನ್ಸು. ನೆನೆಸ್ಕೊಂಡ್ರೆ ಕೈ ನಡ್ಕೊ ಬರುತ್ತೆ. ಆ ಹುಡುಗಿರೆಲ್ಲ ಅವಸರವಾಗಿ ಹೊರಟ್ರು. ಎಲ್ಲಿಗೆ ಅಂತ ನೋಡು ಕಂದ. ಹೌದು ಅಮ್ಮ, ಬ್ಯಾಗ್ಗಳ ಸಮೇತ ಹೊರಟಿದ್ದಾರೆ. ನಾನ್ ಕೇಳ್ತೀನಿ, ನಿನ್ ಮಾತ್ರೆ ತಗೋ. ವಿಶಾಲ ನಿಂತ್ಕೋ. ಎಲ್ರು ಬ್ಯಾಗ್ ಸಮೇತ ಹೋಗ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಏನಾಯ್ತು? ಸೀಮಕ್ಕ, ನಿಮ್ಗೆ ವಿಷಯ ಗೊತ್ತಿಲ್ವಾ? ಹಾ ಕರೀಂ ಬಾಯ್. ಕರೀಂ ಬಾಯ? ಅವನಿಗೇನಾಯ್ತು? ಸತ್ ಹೋದ? ಅವನೆಲ್ ಸಾಯ್ತಾನೆ ಪಾಪಿ. ಆ ದುಷ್ಟ ಮತ್ತೆ ಬಳ್ಳಾರಿಗೆ ಬಂದಿದ್ದಾನಂತೆ. ಏನು? ಮತ್ತೆ ಬಳ್ಳಾರಿಗೆ ಬಂದಿದ್ದಾನಂತ? ಹೌದು ಅಕ್ಕ, ನಮ್ನೆಲ್ಲ ಮಾರಾಟ ಮಾಡಿದ್ಮೇಲೆ ತಪ್ಸ್ಕೊಂಬಂದವ್ರು ನಾವೆಲ್ಲ. ಹಾಗ್ ಬಂದಿದ್ರಿಂದ ಹಾಳ್ ದಂಧೆಗೆ ದುಡ್ಡು ಲಾಸ್ ಆಯ್ತಂತೆ. ಅವನು ಅವನ್ ಕಡೆಯವರು ನಾವು ಬಳ್ಳಾರಿಲಿ ಇರೋದನ್ನ ನೋಡಿದ್ರೆ ಅಷ್ಟೇ. ಅದಕ್ಕೆ ಅವ್ನ ಕಣ್ಣಿಗೆ ಬೀಳೋ ಬದಲು ಫಸ್ಟ್ ಊರ್ ಬಿಟ್ಟು ಹೋಗೋಣ ಅಂತಿದೀವಿ ಅಕ್ಕ. ಹಾಗಿದ್ರೆ ಕರೀಂ ಬಾಯಿ ಬಳ್ಳಾರಿಯಲ್ಲಿದ್ದಾನ? अभी तो पार्टी इನ್ನು ಸ್ಟಾರ್ಟ್ ಆಗಬೇಕು. ಓ ಅಭಿ तो ಪಾರ್ಟಿ ಸ್ಟಾರ್ಟ್ ಆಗಬೇಕು. ಅಭಿ तो ಪಾರ್ಟಿ ಸ್ಟಾರ್ಟ್ ಆಗಬೇಕು. ಸೈಲೆಂಟ್. ನೇತ್ರ, ನೀನ್ ಹೇಳ್ದೆ ಅಂತ ಪಾರ್ಟಿಗೂ ಬಂದೆ. ನೀನ್ ಹೇಳಿದಾಗೆ ನಡ್ಕೋತಿದ್ದೀನಿ. ಮತ್ತ್ಯಾಕೆ ಹೀಗೆ ನಡ್ಕೋತಿದ್ಯಾ? ಇವಾಗ ಯಾಕೆ ಈ ತರ ಕೋಪ ಮಾಡ್ಕೊಂಡಿದ್ಯಾ? ನಾನ್ ಅನ್ಕೊಂಡಾಗ ಆಯ್ತಾ? ನಾನ್ ಅನ್ಕೊಂಡಾಗ ಏನಾಯ್ತು ಬಜರಂಗಿ? ನಾನು ನೀನು ಇಬ್ರು ಪಬ್ಗೆ ಹೋಗಿದ್ವಿ ಅಷ್ಟೇ.
ಇವ್ರುಗಳೆಲ್ಲ ಬಂದು ನಮ್ಮ ಮಾಸಿಗೆ ತಣ್ಣೀರ್ ಹಚ್ಬಿಟ್ರು. ಇವ್ರಿಗೆಲ್ಲ ಡೀಸೆನ್ಸಿ ಇಲ್ಲ, ಪಬ್ ಮ್ಯಾನಸ್ ಇಲ್ಲ. ಬೀದಿಲಿ ಪರೋಡಿಗಳು ಕುಂದಾಗೆ ಕುಳಿತಿದ್ರು. ನನ್ಗೆಷ್ಟು ಅಂಬಾರಿಸ್ ಆಯ್ತು ಗೊತ್ತಾ? ಸರಿ ನೇತ್ರ, ನೀನ್ ಹೇಳಿದಾಗ ಎಲ್ರೂ ಬಂದ್ರು, ಆದ್ರೆ ನಾವೆಲ್ಲರೂ ಖುಷಿಯಾಗೇ ಇದ್ವಿ ಅಲ್ವಾ? ಯಾವ ಖುಷಿ? ಯಾರ್ ಖುಷಿ ಪಟ್ರು? ನೀನ್ ಖುಷಿ ಪಟ್ಟಿರ್ಬೋದೇನೋ, ನಾನಲ್ಲ. ನಾನ್ ಅನ್ಕೊಂಡಂಗೆ ನಾವಿಬ್ರು ಎಂಜಾಯ್ ಮಾಡಕ್ ಆಗಿಲ್ಲ ಅಂತ ನನ್ ಕೂಟು ಬರ್ತದೆ. ಅಟ್ಲೀಸ್ಟ್ ನೀನ್ ಬೇಜಾರಾಗಿಲ್ಲ ಬಜರಂಗಿ? ಸರಿ ಆಯ್ತು, ಪಬ್ಬಲ್ಲಿ ಒಟ್ಟಿಗೆ ಇರೋಕ್ಕಾಗಿಲ್ಲ, ಅಟ್ಲೀಸ್ಟ್ ಮನೇಲಿ ಒಟ್ಟಿಗೆ ಇರ್ತೀವಿ ಅಲ್ವಾ? ಅದೆಲ್ಲ ಬಿಡು, ನಮ್ ವಿಷಯ ದತ್ತಂಗ್ ಗೊತ್ತಾಗಿಲ್ಲ, ಅದ್ ನಮ್ ಕುರಿಯೇನೆ ಅಲ್ವಾ? ನೋಡು, ಐ ಡೋಂಟ್ ಕೇರ್ ಬಜರಂಗಿ. ಯಾರು ಗೊತ್ತಾಗಲ್ವೋ ಅದು ನನ್ಗೆ ಮ್ಯಾಟರ್ ಆಗಲ್ಲ. ನಾನ್ ನನ್ನ ಬಾಯ್ ಫ್ರೆಂಡ್ ಜೊತೆ ಇದ್ದಾಗ ನನಗೆ ಪ್ರೈವಸಿ ಬೇಕು. ಅಯ್ಯೋಯ್ಯೋ, ಬಾಯ್ ಫ್ರೆಂಡಾ? ಬಾಯ್ ಫ್ರೆಂಡಾ? ಬಜರಂಗಿ ಬಾಸು ನಿಮ್ ಬಾಯ್ ಫ್ರೆಂಡಾ? ಕಾರ್ ನಿಲ್ಸಿ, ನಿಲ್ಸಿ ಕಾರ್ನ. ಬಾಯಿ ನೋಡ್ಕೊಂಡು ಓಡ್ಸಕ್ಕಾಗಲ್ಲ, ಕಣ್ಣು ನೆತ್ತಿ ಮೇಲೆ ಇದೆಯಾ, ಅಲ್ಲಿ ಕೊಚ್ಚೆರೋದು ಕಾಣಿಸಲ್ವಾ? ಅಯ್ಯೋ, ಎಂತ ಕೆಲಸ ಆಗೋಯ್ತು, ಅದಕ್ಕೆ ಸ್ಯಾರಿ ಮೇಲೆಲ್ಲ ಕೆಸರಾಡ್ಬಿಟ್ಟಿದೆ, ತಪ್ಪಾಯ್ತು, ಅದಕ್ಕೆ ಕ್ಷಮಿಸ್ಬಿಡಿ ಬೈ, ಸಾರಿ. ಏಯ್, ನಾನು ಯಾರು ಅಂತ ಗೊತ್ತಾ ನಿಮ್ಗೆ? ಗೊತ್ತಿಲ್ಲದೆ ಹೆಸರು ಹೇಳ್ತೀನ ಬಾಯಿ. ಅಂದ್ರೆ ಗೊತ್ತಿದ್ದು ಕೆಸರು ಹಾರಿಸ್ದ? ಚೇಚೆ, ಹಾಗೆಲ್ಲ ಮಾಡೋಕ್ಕಾಗುತ್ತಾ ಬೈ? ಕೆಸರು ಆಡ್ದಾಗ ನೀವು ಯಾರು ಅಂತ ಗೊತ್ತಾಗಿಲ್ಲ. ಯಾವಾಗ ನೀವು ಉಗಿಯಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅವಾಗ ನಿಮ್ಗೆ ನೋಡ್ನಲ್ಲ, ಅವಾಗಲೇ ಗೊತ್ತಾಗಿದ್ದು ಬಾಯಿ ಅಂತ. ಹೌದು, ನಿನಗೆ ನಾನು ಹೇಗೆ ಗೊತ್ತು? ದಿ ಗ್ರೇಟ್ ದತ್ತ ಬಾಯಿ ಇಡೀ ಬಳ್ಳಾರಿಯಲ್ಲಿ ಯಾರು ಗೊತ್ತಿಲ್ಲ. ಅಲ್ಲ, ಇಡೀ ಕರ್ನಾಟಕದಲ್ಲಿ ಯಾರು ಅಲ್ಲ, ಇಡೀ ಇಂಡಿಯಾದಲ್ಲೇ ಯಾರು ಗೊತ್ತಿಲ್ಲ. ಸಾಕಷ್ಟು ಬಿಲ್ಡಪ್ ಕೊಟ್ಟಿದ್ದು. ನಾನೇನಷ್ಟು ಗ್ರೇಟ್ ಅಲ್ಲ. ಸಿಂಹ ತಾನು ಅಂತ ಹೇಳ್ಕೊಳ್ಳದೆ ಹೋದ್ರು ಅದ್ರ ಗತ್ತೆ ಏನು ಅಂತ ನಮಗೆ ಗೊತ್ತಿರುತ್ತೆ ಬಾಯಿ. ನೀನು ಎಷ್ಟೇ ಬೆಣ್ಣೆ ಹಚ್ಚಿದ್ರು ನನಗೆ ನಿನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ಲ. ಯಾಕೆ ಬಾಯಿ? ನನಗೆ ಬರ್ತಿರೋ ಕೋಪಕ್ಕೆ 2 ಭಾಷಣ ಅನಿಸ್ತಿದೆ. ನನ್ನ ಹೆಂಡ್ತಿನ ಅದಕ್ಕೆ ಅಂತ ಕರೆದ್ಬಿಟ್ಟಲ್ಲ, ಅದಕ್ಕೆ ಸುಮ್ಮನೆ ಇದ್ದೀನಿ. ನೋಡು ಎಷ್ಟು ಗಲೀಜಾಗಿದೆ. ಅದಕ್ಕೆ ಬೈಕೊಂಬೇಡಿ, ಏನೋ ಸ್ವಲ್ಪ ಬೇಗ ಮನೆಗೆ ಹೋಗೋಣ ಅಂತ ಗುಂಡಿ ನೋಡಿಲ್ಲ ಅಷ್ಟೇ. ಪರವಾಗಿಲ್ಲ ಬಿಡಿ. ಅದಕ್ಕೆ ಇಲ್ಲೇ ಹತ್ರದಲ್ಲಿ ನಮ್ಮ ಮನೆ ಇದೆ, ಅಲ್ಲಿ ಬಂದು ನೀವು ಕೀ ಮಾಡಿಕೊಂಡು ಆಮೇಲೆ ಹೊರಡ್ಬೋದು. ಬೇಡ ನಾವು ಮನೆಗೆ ಹೋಗ್ಬೇಕು, ಲೇಟ್ ಆಗ್ತಿದೆ. ನಡೀರಿ ಹೋಗೋಣ. ಮನೆಗೆ ಹೊರಟ್ರಾ? ಬನ್ನಿ. ಬಾಜ್ಮನ್ ಒಂದು ಒಳ್ಳೆ ಅವಕಾಶನ ಹಾಳು ಮಾಡ್ದ. ಗೃಹ ಪ್ರವೇಶಕ್ಕೆ ಕಾಗಿ ಬಂದಂಗೆ ಬಂದ. ಬೈ ಏನೋ ಬೈಕೊಂಡ್ರ? ಏನಿಲ್ಲಪ್ಪ, ಮನೆಗೆ ಹೊರಟಿದ್ವಿ ಅಂದೆ. ಬಾಜ್ಮನ್ ಮನೆಗ ನಾನೇ ಡ್ರಾಪ್ ಮಾಡ್ತೀನಿ. ಹೇಳ್ರಿ, ನಾವು ನಡ್ಕೊಂಡೇ ಹೋಗೋಣ. ಅದಕ್ಕೆ ನನ್ನ ಮಾತು ಕೇಳಿ, ಬಟ್ಟೆ ಎಲ್ಲ ಗಲೀಜಾಗಿದೆ, ಮಳೆ ಬರೋ ಹಾಗಿದೆ.
ಇಳಿರಿ ಇಬ್ರು, ಇಳಿರಿ ಕಾರಿಂದ. ಅವ್ನ್ ಮಲ್ಕೊಂಡಿದ್ದಾನೆ ಅಂತ ಅನ್ಕೊಂಡಲ್ಲ ಬಜರಂಗಿ ನಾನು. ಅಯ್ಯೋ ನೇತ್ರ, ಅವನು ಮಲ್ಕೊಂಡಿದ್ದಾನೆ ಅಂತ ನಾನು ಕೂಡ ಅನ್ಕೊಂಡಿದ್ದೆ. ಯಾವಾಗ್ಲೂ ಅವ್ನು ಮಲ್ಕೊಂಡ್ರೆ ಅವನಿಗೆ ಚೆನ್ನಾಗಿ ಹೊಡೆದ್ರು ಅವನಿಗೆ ಎಚ್ಚರ ಆಗಲ್ಲ. ಆದ್ರೆ ಇವತ್ತು ನೋಡಿದ್ರೆ ಇಳಿರಿ, ಕೆಳಗಡೆ ಇಳಿರಿ, ಇಬ್ರು ಇಳಿರಿ, ಇಳಿರಿ ಇಬ್ರು ಅಂದೆ. ಏ ಸೈಲೆಂಟ್, ಏನ್ ಮಾತಾಡ್ತಿದ್ಯಾ? ಏನು ಕನ್ಸು ಕಾಣ್ತಿದ್ಯಾ? ಹೌದೌದು, ಸೈಲೆಂಟ್ ಕನ್ಸ್ಕೊಂಡು ಕಿರ್ಚ್ಕೊತಿರ್ಬೇಕೇನೋ ಅಲ್ವಾ? ಶಟಪ್, ಇಬ್ರು ಸ್ವಲ್ಪ ಬಾಯಿ ಮುಚ್ತೀರಾ? ಆಹಾ, ಸಿಕ್ಕಾಕೋಬಿಟ್ಟು ಈಗ ನಾನ್ ಕನ್ಸ್ಕೊಂತ ಇದೀನಿ ಅಂತ ನನಗೆ ಯಾಮರಿಸ್ತಾ ಇದ್ದೀರಾ? ನಿಮ್ಮಿಬ್ರು ಕಡೆಗೆ ನಾನೇನ್ ಗುಗ್ಗು ತರ ಕಾಣಿಸ್ತಾ ಇದ್ದೀನಾ? ಏಯ್ ಏನ, ಏನ್ ಸಿಕ್ಕಾಕೊಂಡಿದ್ದು? ನಾನೆಲ್ಲಿ ಸಿಕ್ಕಾಕೊಂಡೆ? ಹಲೋ ಬಜರಂಗಿ ಬಾಸು, ಇಂಥವೆಲ್ಲ ಎಷ್ಟು ನೋಡಿಲ್ಲ ಬಾಸು. ಈಗ ಸುಮ್ನೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಇಲ್ಲ ಅಂದ್ರೆ ತತಾಬಾಯ್ ತತಾಬಾಯ್. ಮುಚ್ಚು, ಯಾಕೆ ರೋಡಲ್ಲಿ ಕೂಕೋತಿದ್ಯಾ? ಹಾಗಾದ್ರೆ ನೀವಿಬ್ರು ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ತಾನೆ? ಹೌದು. ಹೌದು. ಮತ್ತೆ ಹೇಳಿ, ಎಷ್ಟು ದಿನದಿಂದ ಇದನ್ನ ನಡೆಸ್ತಾ ಇದ್ದೀರಾ? ಸುಮಾರು ದಿವಸ ಆಯ್ತು ಸೈಲೆಂಟ್ ಬಾಯ್. ಸೈಲೆಂಟ್, ಈ ವಿಷಯ ದೇಗ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಪ್ಲೀಸ್ ಸೈಲೆಂಟ್, ಯಾರಿಗೂ ಹೇಳ್ಬೇಡ. ಹೇಳ್ಬಾರ್ದಾ? ನಾನು ದತ್ತಾಬೈ ನಿಯತಿನ ಇವತ್ತಿನವರೆಗೂ ನಾನು ಯಾವ ಗುಟ್ಟು ಮುಚ್ಚಿಟ್ಟಿಲ್ಲ, ಯಾವ ರಹಸ್ಯನೋ ಬಚ್ಚಿಟ್ಟಿಲ್ಲ. ಏ ಭಗವಂತ, ನನ್ನನ್ನು ಏನು ಸೀಕ್ರೆಟ್ಗಳನ್ನ ಇಕ್ಕೊಳ್ಳೋ ಲಾಕರ್ ಅನ್ಕೊಂಡಿದ್ಯಾ? ಇರೋ ಬರೋ ಸೀಕ್ರೆಟ್ನೆಲ್ಲ ತಂದು ಡಸ್ಟ್ಬಿನ್ ತರ ನನ್ನ ತಲೆಯಲ್ಲಿ ತುಂಬುತ್ತಾ ಇದೆಯಲ್ಲ. ಇವರು ಸೀಕ್ರೆಟ್ನ ಹೇಳೋದಲ್ದೆ ಯಾರಿಗೂ ಹೇಳಬೇಡ ಅಂತ ಬೇರೆ ಹೇಳ್ತಾ ಇದ್ದಾರೆ. ಒಂದು ಸೀಕ್ರೆಟ್ ಮುಚ್ಚಿಡಕ್ಕೆ ಈ ರೇಂಜ್ ಕುಡಿತಾ ಇದ್ದೀನಿ, ಈಗ ಈ ಸೀಕ್ರೆಟ್ನ ಬೇರೆ ಮುಚ್ಚಿಡ್ಬೇಕಾ? ಸೀಕ್ರೆಟ್ ಮುಚ್ಚಿಡ್ಬೇಕಾ? ಮತ್ಯಾವ ಸೀಕ್ರೆಟ್ ಮುಚ್ಚಿಟ್ಟಿದ್ಯಾ? ನಿನಗೆ ಆಯ್ತು ಸೈಲೆಂಟ್, ಸಮಾಧಾನ ಮಾಡ್ಕೋ, ಕೋಪ ಮಾಡ್ಕೋಬೇಡ. ಅದು ಏನು ಅಂತ ನಾನು ಕೇಳಲ್ಲ, ಏನು ಅಂತ ನೀವು ಹೇಳ್ಬೇಡಿ. ಆದ್ರೆ ಈ ವಿಷಯ ಮಾತ್ರ ತತ್ತಂಗೆ ಹೇಳ್ಬೇಡಿ ಪ್ಲೀಸ್. ಸೈಲೆಂಟ್ ಅಲ್ಲ, ಸೈಲೆಂಟ್ ಬಾಯ್. ಸರಿ ಸರಿ ಸೈಲೆಂಟ್ ಬಾಯ್. ಹೌದು, ನಾನು ಹೇಳ್ದೇನೆ ದತ್ತಾಬೈಗ್ ಗೊತ್ತಾದ್ರೆ? ಏ ಇಲ್ಲ ಇಲ್ಲ ಇಲ್ಲ, ಹಾಗಲ್ಲ, ಏನು ಆಗಲ್ಲ. ನಾನೇ ಆಕ್ಚುಲಿ ಇದನ್ನೆಲ್ಲ ದತ್ತನ ಹತ್ರ ಹೇಳ್ಬೇಕಂತಿದ್ದೀನಿ. ಒಳ್ಳೆ ಟೈಮ್ ಬರ್ತಿಲ್ಲ ಅಷ್ಟೇ. ಸಮಯ ನೋಡ್ಕೊಂಡು ನಾನೇ ಎಲ್ಲ ದತ್ತಂಗೆ ಹೇಳ್ಬಿಡ್ತೀನಿ. ಅಲ್ಲಿವರೆಗೂ ಸೈಲೆಂಟ್ ಬಾಯ್ ಸ್ವಲ್ಪ ಸಮಾಧಾನವಾಗಿರಿ ಪ್ಲೀಸ್. ಆಯ್ತು, ಇದನ್ನು ಬಿಟ್ರೆ ನನಗೆ ಬೇರೆ ದಾರಿ ಇಲ್ಲ. ಸರಿ ನಡೀರಿ. ಸರಿ ಸರಿ. 1 ನಿಮಿಷ, ನಂದೊಂದು ಕಂಡೀಷನ್ ಇದೆ. ಏನು? ಇನ್ನು ಮುಂದೆ ನೀವಿಬ್ರು ನಾನು ಹೇಳ್ದಾಗೆ ಕೇಳಬೇಕು. ಯಜಮಾಂತಿ ಹೋಗೋಣ. ಬೇಡ ರೀ, ಯಾರೋ ಏನೋ ಗೊತ್ತಿಲ್ಲ, ಮೊದ್ಲು ಬೇಗ ಹೋಗಿ ಮನೆಗೆ ಸೇರ್ಕೊಳ್ಳೋಣ. ಯಾಕೆ ರಿಸ್ಕ್? ರಿಸ್ಕು ಪಸ್ಕು ಅದೆಲ್ಲ ಏನೂ ಇಲ್ಲ ಅತ್ಗೆ. ನಿಮಗ್ ನಾನು ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಏನಂತೆ, ನೀವ್ ಯಾರು ಅಂತ ನನಗೆ ಗೊತ್ತಲ್ವಾ? ನಮ್ ದತ್ತಾಬಾಯಿಗೂ ಅತ್ತಿಗೆಗೂ ಸಹಾಯ ಮಾಡಕ್ಕಾಗಿಲ್ಲ ಅಂದ್ರೆ ನನಗೆ ಆ ಕಾರ್ ಯಾಕೆ ಹೇಳಿ? ರೀ ಬೇಡ. ಯಜಮಾಂತಿ ನಾನಿದ್ದೀನಲ್ಲ, ಏನಾಗಲ್ಲ, ಬಾ. ಇದು ಮಾತು ಅಂದ್ರೆ? ದತ್ತಾಬಾಯಿ ನಿಮ್ ಜೊತೆ ಇರ್ಬೇಕಾರೆ ನಿಮಗೆ ಯಾಕೆ ಭಯ ಹೇಳಿ? ದತ್ತಾಬಾಯಿ ಜೊತೆಲಿದ್ರೆ 100 ಆನೆ ಬಲ ಇದ್ದಷ್ಟು. ಆಗ್ಲೇ ಸಿಂಹ ಅಂದೆ, ಈಗ ಆನೆ ಅಂತಿದ್ಯಾ?
ನಾನೇನು ಝೂ ಥರ ಕಾಣಿಸ್ತಿದೆ ನಾನು. ಇಲ್ಲ ಬಾಯ್, ನೀವಂತರ ರಾಜ ಇದ್ದಂಗೆ, ರಾಜ ರಾಣಿ. ಬನ್ನಿ ಬಾಯಿ, ಬನ್ನಿ ಬನ್ನಿ. ಬಾಯ್ ಯಜಮಾನ್ತಿ.